ಎಲ್ರಿಗೂ ನಮಸ್ಕಾರ. ಬಾರಣ ನಿಂಚು ಕೆಲಸ ದಿವಸಿ ಬಾರಣ ಇಲ್ಲಿ. ಈ ಸಮಯದಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಿರ್ದೇಶಕರಾದ ನೀವು ಅಣ್ಣ ಸಾಯಿ ಪ್ರಕಾಶ್ ಹತ್ರ ವರ್ಕ್ ಮಾಡಿದ್ರ? ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾಗೆ ಸೆಂಟಿಮೆಂಟ್ ಟಚ್ ಕೊಟ್ಟವ್ರೆ. ಇದೇ ಸಾರಿಕಾ 30 ವರ್ಷದ ಹಿಂದೆ ಹುಟ್ಟಿದ್ರೆ ಶ್ರುತಿನ ಹಾಕೊಂಡ್ ಮಾಡೋರು, ಹೋಗ್ತಾರೆ. 20 ವರ್ಷದ ಹಿಂದೆ ರಾಧಿಕನ್ನ ಹಾಕೊಂಡ್ ಮಾಡೋರು, ಈಗ ಸಾರಿಕನ್ನ ಹಾಕೊಂಡ್ ಮಾಡೋರು. ರಾಧಿಕಾ ಇಲ್ಲ, ಈಗ ಸಾರಿಕಾ. ಯಾಕಂದ್ರೆ ಶ್ರುತಿ ಅವ್ರು ಮಾಡಿದ್ರೆ ಶ್ರುತಿ ಹಾಕಿದ ಬಾಲು ವಿಕೆಟ್ ಬಿತ್ತು ಕಣ ಗುಬಾಲು ಅಂತ ಟೈಟ್ಲ್ ಇರೋರು. ಈಗ ಶ್ರುತಿ ಇಲ್ಲ, ನಮ್ಮ ಸಾರಿಕಾ ಮಾಡಿದಾರೆ. ನಮ್ಮ ಮೈಸೂರು ಹುಡುಗಿ ತುಂಬಾ ಪ್ರತಿಭಾವಂತೆ, ಸಿನಿಮಾ ಬಗ್ಗೆ ಬಹಳ ಕನ್ಸುಗಳು ಇಟ್ಕೊಂಡು. ಅಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸ್ಪೋರ್ಟ್ಸ್ ಬೇಸ್ ಸಿನಿಮಾದಲ್ಲಿ ಅಣ್ಣ ಸಾಯಿ ಪ್ರಕಾಶ್ ಮನೆ ಬಂದು ಒಂದು ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ರ? ಕನ್ಫರ್ಮ್ ಎಸ್ ಮೈಂದರು ಅವರು ಕಣ್ಣಲ್ಲಿ ಕೈ ತೋರಿಸಿರೋ ಅವ್ರ ಕಣ್ಣೀರಲ್ಲಿ ಸ್ನಾನ ಮಾಡಿಸಿದೀರಾ. ಅಷ್ಟೇ ಸ್ಪೋರ್ಟ್ಸ್ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ವಿತ್ ಒಳ್ಳೆ ಮೆಸೇಜ್ ಇರೋ ಅಂಥದ್ದು. ಯೂಶಲಿ ಈಗೆಲ್ಲ ಹೇಳ್ತಾರಲ್ಲ, ಹೆಣ್ಮಕ್ಳ ಮಹತ್ವನ ಈ ಸಿನಿಮಾದಲ್ಲಿ ಸ್ಪೋರ್ಟ್ಸಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಈ ಸಮಯದಲ್ಲಿ ಸಾರಿಕಾಗಿ ಅಭಿನಂದಿಸ್ತೀನಿ. ಯಾಕೆಂದರೆ ಈ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ 2 ವಿಚಾರ ಹೇಳ್ತೀನಿ. ಈ ಸಿನಿಮಾ ಮಾಡಬೇಕಾದ್ರೆ ಸಾರಿಕಾ ಬಹಳಷ್ಟು ಸಿನಿಮಾಗಳು ಬಂತ, ಆಕೆಗೆ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಬಂದಾಗ ನಾನು ಈ ಸಿನಿಮಾ ಮುಗಿಸೋ ತನಕ ಬೇರೆ ಯಾವುದೂ ಮಾಡ್ತಾ ಇಲ್ಲ ಅಂತ ನನಗೆ ಸಿಕ್ಕಾಗ ಕೂಡ ಒಂದ್ಸಲ ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ಒಂದು ಸಿನಿಮಾಗೆ ಆಕೆ ಇತ್ತಂಥ ಡೆಡಿಕೇಶನ್. ಸೀರಿಯಸ್ಲಿ ಕನ್ನಡದಲ್ಲಿ ಹೀರೋಯಿನ್ಸ್ ಇಲ್ಲ, ಆ ಸ್ಪೇಸನ್ನು ಸಾರಿಕಾ ಪ್ರಾಮಾಣಿಕವಾಗಿ ತುಂಬ್ತಾರೆ ಅಂತ ನಾನು ಈ ಸಮಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ. ನಿಜವಾಗ್ಲೂ ಪ್ರತಿಭಾವಂತೆ. ಈ ಸಿನಿಮಾಗೋಸ್ಕರ ಕನಿಷ್ಠ 1-1.5 ವರ್ಷಗಳ ಕಾಲ ಬೇರೆ ಎಲ್ಲ ಸಿನಿಮಾಗಳನ್ನ ಮುಂದೆ ಇಟ್ಟು ಮಾಡಿದಂಥವ್ರು. ನನಗೆ ಫೋನ್ ಮಾಡಿ ಶೋ ನೋಡಬೇಕು ಅಂದಾಗ ಸೀರಿಯಸ್ಲಿ ನಾನು ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಕನ್ನಡ ಸಿನಿಮಾನ ದುಡ್ಡು ಕೊಟ್ಟು ನೋಡಬೇಕು, ಅದು ಆ ಥಿಯೇಟ್ರಲ್ಲಿ ಸಿಗೋವಂಥ ಆನಂದನೇ ಬೇರೆ. ಕ್ರಿಕೆಟ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲಿ ಚೆಕ್ ದ ಇಂಡಿಯಾ ಹಿಂದಿಲಿ ಬಂದಿತ್ತು. ಕನ್ನಡದಲ್ಲಿ ತುಂಬ ಅಪರೂಪ ಇಂಥ ಪ್ರಯೋಗ. ಅದರಲ್ಲೂ ಹೊಸಬರನ್ನ ಹಾಕ್ಕೊಂಡು ಅದಕ್ಕೆ ಅಷ್ಟೇ ಡೆಡಿಕೇಶನ್ಸ್ ಬೇಕಾಗತ್ತೆ. ನಿರ್ದೇಶಕರಿಗೆ ಅಭಿನಂದನೆಗಳು. ಬಟ್ ಅದ್ರ ಮಧ್ಯದಲ್ಲಿ ಆ ಸೆಂಟಿಮೆಂಟು ತುರ್ಕಿದ್ದೀರಾ. ಸೆಂಟಿಮೆಂಟು ವಿತ್ ಸ್ಪೋರ್ಟ್ಸ್ ಬೇಸ್ಡು ಹೇಳಿದ್ನಲ್ಲ. ಶ್ರುತಿ ಮಾಡಿದರೆ ಸಿನಿಮಾ ಟೈಟ್ಲ್ ನೋಡಿ, ಶ್ರುತಿ ಹಾಕಿದ ಬಾಲು ವಿಕೆಟ್ ಬಿತ್ತು ಕಣ ಗುಬಾಲು. ಶ್ರುತಿ ಇಲ್ಲ, ನಮ್ಮ ಸಾರಿಕಾ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ತುಂಬ ಒಳ್ಳೆದಾಗ ಅಣ್ಣ ಬರಲಿ. ಎಲ್ಲ ಆಯ್ತು, ಡೈರೆಕ್ಟರ್ ಮಿಸ್ಟೇಕ್ ಮಾಡೋರು. ಸಾರಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಹೇಳಿ ನೋಡೋಣ. ಹೇಳಿ ಏನು ಮಿಸ್ಟೇಕ್ ಮಾಡೋರು? ಏನಿಲ್ಲ, ಲಾಸ್ಟಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತು, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಅವರು ಬುರ್ಕ ಹಾಕೊಂಡು ಆಡ್ಬೇಕಿತ್ತು. ಅವ್ತಾರೆ ಪಾಕಿಸ್ತಾನದವ್ರು ಹಂಗೆ ತಂದು ಸೊ ನಾರ್ಮಲ್ ಆಗಿ ತೋರ್ಸವ್ರೆ. ಅದೊಂದು ಮಿಸ್ಟೇಕು ಡೈರೆಕ್ಟರ್ ಮಾಡ್ಬಿಟ್ಟವ್ರೆ. ಅದೊಂದು ಗೊತ್ತಾಗಿಲ್ಲ ಅವ್ರಿಗೆ ಪಾಪ. ಇದೊಂದ್ಸಲ ಎಕ್ಸ್ಕ್ಯೂಸ್ ಮಾಡಿ. ಅವ್ರನ್ನ ಕೇಳಿ, ನನ್ನಲ್ಲ ಗುರು, ಅವ್ರು ಕೇಳು ಗುರು. ಸೊ ಒಳ್ಳೇದಾಗ್ಲಿ. ಚಂದನ್ ಶೆಟ್ಟಿ ಒಂದು ಸಾಂಗ್ ಆಡಿದಾರಲ್ಲ, ಚಂದನ್ ಶೆಟ್ಟಿ ಕೂಡ ಒಂದು ಒಳ್ಳೆ ಸಾಂಗ್ ಆಡಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.